ಸ್ವಲ್ಪ ಈ ಕಡೆ ಸೈಡಿಗೆ ಗೊತ್ತು ಆ ತಾಯಿಗೆ ಪ್ರೀತಿಯಿಂದ ಇರುವ ಸತ್ಯವನ್ನ ನಿನ್ನ ಹೃದಯದಲ್ಲಿ ಬಿತ್ತಿದ್ದಾಳೆ. ಆದ್ರಿಂದ ಆಕೆ ಗೋತ್ರ ಪುರುಷವಾಗಲಿಕ್ಕೆ ಯೋಗ್ಯಳವಳು. ಅವಳ ಹೆಸರೇನು ಅಂತ ಕೇಳಿದ್ರು ಜಬಲ. ಹಾಗಾದ್ರೆ ನೀನು ಜಾಬಾಲ ಗೋತ್ರದವಳು. ಹೆಣ್ಣು ಮಕ್ಕಳ ಹೆಸರಿನಲ್ಲಿ ಇಂಥ ಲೆಕ್ಕದಲ್ಲಿ ಒಂದು ಗೋತ್ರ ಸೃಷ್ಟಿಯಾದದ್ದು ಜಾಬಾಲ ಗೋತ್ರ ಅಂತ. ನೀವು ಅವರು ಬರೆದಂತ ಅತ್ಯಂತ ಗಹನವಾಗಿರ್ತಕ್ಕಂಥ ವೇದಾಂತದ ಮಾತುಗಳನ್ನೆಲ್ಲ ನೀವು ಉಪನಿಷತ್ತು ಇಟ್ಕೊಂಡು ಜಾಬಾಲ ಉಪನಿಷತ್ ಅಂತ ನೀವು ಉಪದೇಶ ಮಾಡ್ಕೊಳ್ತೀರಿ. ಆದ್ರೆ ಸಾಮಾನ್ಯರನ್ನ ಹೆಸರೇನು, ನನ್ನ ಗೋತ್ರ ಯಾವುದು? ಆ ತಾಯಿ ಹೇಳ್ತಾಳೆ, ಮಗು ನಿನಗೆ ಹೆಸರೇ ಇಟ್ಟಿಲ್ಲ. ಅಷ್ಟೇ ಅಲ್ಲ, ನಾನು ಅತ್ಯಂತ ಬಡತನದಲ್ಲಿ ಜೀವನ ಮಾಡುವಂತ ಸನ್ನಿವೇಶದಲ್ಲಿ ಅನೇಕ ಜನ ನನ್ನನ್ನು ಅನೈತಿಕವಾಗಿ ಉಪಯೋಗಿಸಿಕೊಂಡ್ರು. ಅದರಲ್ಲಿ ನೀನು ಒಬ್ಬ ಮಗುವಾಗಿ ಹುಟ್ಟಿದ್ದೀಯ, ನಿನ್ನ ಗೋತ್ರ ಯಾವುದು ಅಂತ ಹೇಳಿ ಆತ ನೇರವಾಗಿ ಗುರುಗಳ ಹತ್ರ ಬಂದು ಹೇಳ್ದ, ನನಗೆ ಹೆಸರಿಟ್ಟಿಲ್ಲ, ಈ ರೀತಿ ಹೇಳಿದ್ರು ತಾಯಿ. ನೀನು ಅಸ್ಪೃಶ್ಯ ಆಗೇ ಹೋಗುತ್ತದಾಗಿತ್ತಲ್ಲ ಗುರುಗಳು. ಅವ್ರೇನಂದ್ರು ಅಂದ್ರೆ ಸತ್ಯವನ್ನ ಎಲ್ಲ ಇವರು ಅತ್ಯಂತ ದೊಡ್ಡ ಕತ್ತಲೆಯಲ್ಲಿರೋದು. ಓದಿದ್ದು ತಲೆಯಲ್ಲಿರೋದಷ್ಟೇ ಅಲ್ಲ, ಆಚರಣೆಯಲ್ಲಿ ಬರಬೇಕು. ಓದಿದ್ದು ಬರೀ ತಲೆಯಲ್ಲಿ ಇಟ್ಟುಕೊಂಡ್ರೆ ಅದು ದೊಡ್ಡ ಕತ್ತಲೆಯಲ್ಲಿರ್ತಕ್ಕಂಥವರ ಫಲೀತಿ. ಆ ಕತ್ತಲೆಯನ್ನು ಹೋಗಲಾಡಿಸಲಿಕ್ಕೋಸ್ಕರನೇ ಮತ್ತೆ ಜನರ ಸಾಮಾನ್ಯರಲ್ಲಿ ನೋಡಿ, ಈ ಪಂಡಿತರುಗಳ ಬಗ್ಗೆ ದಾಸವರೇಣ್ಯರ ಬಗ್ಗೆ ಹೇಳಿದ್ರು ನಮ್ಮ ಗುರುಗಳು. ತಕ್ಷಣ ನನಗೆ ಜ್ಞಾಪಕ ಬಂತು. ಈ ಪಂಡಿತರು, ಈ ಬಿಳಿ ಕತ್ತಲೆಯಲ್ಲಿ ಇರ್ತಕ್ಕಂಥ ಪಂಡಿತರ ಬಗ್ಗೆ ಪುರಂದರದಾಸರು ಒಂದು ಕೀರ್ತನೆಯಲ್ಲಿ ಹೇಳ್ತಾರೆ, ಪಿಂಡಾಂಡದೊಳಗಿನ ಗಂಡನ ಕಾಣದೆ ಮುಂಡೆಯರಾದರೂ ಪಂಡಿತರಲ್ಲ. ಇದಕ್ಕಿಂತ ತೀಕ್ಷ್ಣವಾಗಿ ಟೀಕೆ ಬೇಕಾ? ಯಾಕೆ ಅಂತ ಹೇಳಿದ್ರೆ ಕೇವಲ ಅಹಂಕಾರದಿಂದ ನಾನು ಅಂತನ್ನುವಂಥ ಅಹಂಕಾರ ಗಳಿಸುವಂತ ವಿದ್ಯಾ ತಥಾಪಿ ವಿನಯ ಮುಖ್ಯವಾದ್ದು. ಈ ದಿನ ಅದ್ಭುತವಾಗಿ ಯಶಸ್ವಿಯಾಗಿ ತಾವೆಲ್ಲ ಹಿರಿಯರೆಲ್ಲ ಸೇರಿ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದೀರಾ. ಕಾರ್ಯಕ್ರಮದ ಬಗ್ಗೆ ಹೇಳಿ ಸರ್. ಓಂ ನಮಃ ಶಿವಾಯ. ಸಿದ್ಧಾರೂಢರ ಜೋಳಿಗೆ ಊರಿಗೆಲ್ಲ ಹೋಳಿಗೆ ಅತ್ಯಂತ ಪ್ರತೀತವಾಗಿರ್ತಕ್ಕಂಥ ಗಾದೆ ಮಾತು ಜನಪದರಲ್ಲಿ. ಬಂಧುಗಳೇ, ಬೆಂಗಳೂರಿಗರು ಇವತ್ತು ಅತ್ಯಂತ ಸೌಭಾಗ್ಯಶಾಲಿಗಳು. ಯಾಕೆ ಗೊತ್ತಾ? ದೂರದ ಬೀದರ್ನಿಂದ ಇಲ್ಲಿಯವರೆಗೆ ಜ್ಯೋತಿ ಯಾತ್ರೆ ಬಂದಿದೆ. ನಾವೆಷ್ಟು ಅದೃಷ್ಟಶಾಲಿಗಳಲ್ವ ಬೆಂಗಳೂರು ಸುತ್ತಮುತ್ತಲ ಜನ. ಇವತ್ತಿಲ್ಲಿ ಸೇರಿ ಕೆಂಗೇರಿಯ ಸಮೀಪ ಇರ್ತಕ್ಕಂಥ ರಾಮೋಹಳ್ಳಿ ಏನು ದೊಡ್ಡ ಆಲ್ಮರದ ರಸ್ತೆ ಹತ್ರ ಇದೆ, ಇವತ್ತು ನಾವೆಲ್ಲ ಸೇರಿದ್ದೇವೆ. ನೋಡಿ, ನನ್ನ ಪಕ್ಕದಲ್ಲಿ ಹುಬ್ಬಳ್ಳಿಯಿಂದ ಬಂದಿರತಕ್ಕಂಥ ಈ ಟ್ರಸ್ಟಿಗಳಿದ್ದಾರೆ. ಅತ್ಯಂತ ಸಂತೋಷ ಆಗ್ತಿದೆ. ನನ್ನ ಪಕ್ಕದಲ್ಲಿ ಯೋಗ ಗುರುಗಳು ನಾಗರಾಜ್ ಅವರು ಇದ್ದಾರೆ. ನನಗೆ ಎಷ್ಟು ಖುಷಿಯಾಗಿದೆ ಅಂದರೆ ಅತ್ಯಂತ ಸಂತೋಷವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ನಾವೆಲ್ಲ ಅತ್ಯಂತ ಚಿರೋಣಿಯಾಗಿರ್ಬೇಕು. ಯಾರಿಗಪ್ಪ ಅಂದರೆ ಡಾಕ್ಟರ್ ಆರೂಢ ಭಾರತಿ ಸ್ವಾಮೀಜಿಯವರು. ಯಾಕೆ ಗೊತ್ತಾ? ಅವರು ಈ ಕಾರ್ಯಕ್ರಮವನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಇವತ್ತಿಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಇವತ್ತು ಕರ್ನಾಟಕದ ನೂರಾರು ಜನ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಮಠ ಮಂದಿರದ ಗುರುಗಳು ಎಲ್ಲರೂ ಕೂಡ ದಯಮಾಡಿಸಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಗೊಳಿಸಿಕೊಟ್ಟಿದ್ದಾರೆ. ನನಗಂತೂ ಹೃದಯ ತುಂಬಿದೆ. ಇದೇ ಸಂದರ್ಭದಲ್ಲಿ ನಾನು ಕಳೆದ ವರ್ಷ ಕೂಡ ಒಂದು ಗೀತೆಯನ್ನು ಬರೆದಿದ್ದೆ. ಈ ವರ್ಷ ಕೂಡ ಈ ಸಂದರ್ಭಕ್ಕೋಸ್ಕರವೇ ಈ ಒಂದು ಗೀತೆಯನ್ನು ನಾನು ರಚನೆ ಮಾಡಿದ್ದೇನೆ. ಈ ಗೀತೆ ಕೂಡ ಇವತ್ತು ನಾನು ಹಾಡಿದೆ. ಈ ಮಾತನ್ನು ನಾನು ಯಾಕೆ ಹೇಳ್ತೀನಿ ಅಂತ ಕೇಳಿದ್ರೆ, ಈ ವಾಕ್ಯ ನೋಡಿ, ಶ್ರೀ ಸಿದ್ಧಾರೂಢರ ಸ್ಮರಿಸೋಣ, ಸಜ್ಜನರಾಗಿ ಬಾಳೋಣ. ಅದನ್ನೇ ಹಿರಿಯರು ಹೇಳಿದ್ದು. ಜಗತ್ತನ್ನೇ ಪ್ರೀತಿಸಿದ ವ್ಯಕ್ತಿ, ಲವ್ ಆಲ್ ಸರ್ವ್ ಆಲ್ ಅಂತ ಹೇಳಿದಂಥ ವ್ಯಕ್ತಿ ನಮ್ಮ ಸಿದ್ಧಾರೂಢರು. ಮುಂದಕ್ಕೆ ಹೇಳ್ತಾರೆ, ನಾವು ಶ್ರೀ ಗುರುನಾಥರೂಢರ ಭಜಿಸೋಣ. ಏನಾಗಬೇಕು ನಾವು? ಜ್ಯೋತಿಗಳಾಗೋಣ. ಜಗತ್ತಿನ ಜ್ಯೋತಿ ಆಗಬೇಕು, ಬೆಳಕಾಗಬೇಕು. ಜನಪದ ಕವಿಯಿತ್ರಿ ಹೇಳ್ತಾಳೆ, ನನ್ನ ಮಗ ಏನಾಗಬೇಕು? ಆಚಾರ ಕರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ನನಕಂದ ಜ್ಯೋತಿಯಾಗು ಜಗಕ್ಕೆಲ್ಲ. ಬುದ್ಧನನ್ನ ಲೈಟ್ ಆಫ್ ಏಷ್ಯಾ ಅಂತೇವೆ, ಬಸವಣ್ಣನನ್ನ ಜಗಜ್ಯೋತಿ ಅಂತ ಕರಿತೇವೆ. ಅಂಥ ಜ್ಯೋತಿ ಸ್ವರೂಪರು ನಮ್ಮ ಸಿದ್ಧಾರೂಢರು. ಇವತ್ತು ಅವರ ಜಯಂತಿಯನ್ನು, ಗುರುನಾಥರೂಢರ ಜಯಂತಿಯನ್ನು ಇವತ್ತಿಲ್ಲಿ ರಾಮೋಹಳ್ಳಿಯಲ್ಲಿ ಆಚರಣೆ ಮಾಡಿರ್ತಕ್ಕಂಥದ್ದು ಅತ್ಯಂತ ಖುಷಿ ಕೊಟ್ಟಿದೆ, ಸಂತೋಷ ಆಗಿದೆ. ನಾನು ಹುಬ್ಬಳ್ಳಿಗೆ ಹೋಗಿದ್ದೇನೆ, ಸಿದ್ಧಾರೂಢ ಮಠಕ್ಕೆ ಹೋಗಿದ್ದೇನೆ, ಅಲ್ಲಿ ಪ್ರಸಾದ ಸ್ವೀಕಾರ ಮಾಡಿದ್ದೇನೆ. ಡಾಕ್ಟರ್ ರಾಜ್ಕುಮಾರ್ ಅವರು, ಅವರ ಕುಟುಂಬದವರು, ಪುನೀತ್ ರಾಜ್ಕುಮಾರ್, ಶಿವರಾಜ್ಕುಮಾರ್ ಎಲ್ಲರೂ ಕೂಡ ಹೋದರೆ ಹುಬ್ಬಳ್ಳಿಗೆ ತಪ್ಪದೇನೆ ಸಿದ್ಧಾರೂಢ ಮಠಕ್ಕೆ ಹೋಗಿ ಅಲ್ಲಿ ಸೇವೆ ಮಾಡಿ, ಅಲ್ಲಿ ಪ್ರಸಾದ ತೊಗೊಂಡು ಪೂಜೆ ಮಾಡ್ಕೊಂಡು ಬರ್ತಾಯಿದ್ವಿ. ನೋಡಿ, ನಿಮ್ಗೆ ಯಾರಿಗಾದ್ರೂ ಏನಾದರೂ ಇಷ್ಟಾರ್ಥ ನೆರವೇರಬೇಕು ಅಂದರೆ ಭಕ್ತಿ ಶ್ರದ್ಧೆಯಿಂದ ಶರಣಾಗತರಾಗಿ ಎರಡು ಕೈ ಮುಗಿದು, ಹಾಗಾಗಿ ದೇವರಲ್ಲಿ ಭಕ್ತಿ ಶ್ರದ್ಧೆಯಿಂದ ಕೇಳಿಕೊಂಡ್ರೆ ಖಂಡಿತ ನಿಮ್ಮ ಆಸೆಗಳು ಈಡೇರ್ತವೆ. ಇದು ಸತ್ಯ ಸತ್ಯ ಸತ್ಯ. ಅಂತಹ ಒಬ್ಬ ಒಂದು ಯೋಗಿಗಳು, ಮಹಾನ್ ಯೋಗಿಗಳು ಶ್ರೀ ಸಿದ್ಧಾರೂಢರು. ಅವರನ್ನ ನಾವೆಲ್ಲ ಇವತ್ತು ಸ್ಮರಣೆ ಮಾಡ್ತಿರ್ತಕ್ಕಂಥ ನೋಡಿ, ಇಲ್ಲಿ ಸಿದ್ಧಾರೂಢರ
ಒಂದು ಪ್ರತಿಮೆಯನ್ನು ಮಾಡಿದ್ದಾರೆ. ಸಾಯಿಬಾಬಾ ಅವ್ರ ಪ್ರತಿಮೆಯನ್ನು ಮಾಡಿದ್ದಾರೆ. ಆರೂಢ ಭಾರತಿ ಶ್ರೀಗಳು ಮಹಾನ್ ಶ್ರೇಷ್ಠ ಸಂಸ್ಕೃತ ವಿದ್ವಾಂಸರು, ಮಹಾನ್ ಜ್ಞಾನಿ. ಅವರ ಸಿದ್ಧ ಸೂಕ್ತಿಯಿಂದನೇ ಇವತ್ತು ಜಗತ್ತಿನಾದ್ಯಂತ ಹೆಸರಾಗಿದ್ದಾರೆ. ಇವತ್ತಿಲ್ಲಿ ಕಾರ್ಯಕ್ರಮ ನಡೆದಿದ್ದು ಅತ್ಯಂತ ಖುಷಿ ಕೊಟ್ಟಿದೆ. ಕರ್ನಾಟಕ ನಾನಾ ಭಾಗದಿಂದ, ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದಿಂದ ಇವತ್ತು ಜನ ಬಂದಿದ್ದಾರೆ. ಅವರೆಲ್ಲರಿಗೂ ಶರಣರಿಗೂ ನಮ್ಮ ಒಂದು ಸಿದ್ಧಾರೂಢರ ಮಹಾನ್ ಭಕ್ತರಿಗೆ, ಭಗವದ್ ಭಕ್ತರಿಗೆ ಅತ್ಯಂತ ನಾನು ಚಿರೋಣಿಯಾಗಿದ್ದೇನೆ, ಅಭಿನಂದಿಸ್ತಿದ್ದೇನೆ. ಇವತ್ತು ನಮ್ಮ ಅಧ್ಯಕ್ಷರು ಬಂದು ಅಲ್ಲಿಂದ ನಮಗೆಲ್ಲ ಸನ್ಮಾನ ಮಾಡಿದರು. ಸ್ಟೇಜ್ ಮೇಲೆ ನಮ್ಮನ್ನೆಲ್ಲ ಕೂರಿಸಿ ಸನ್ಮಾನ ಮಾಡಿದರು. ಅತ್ಯಂತ ಖುಷಿಯಾಯಿತು, ಸಂತೋಷ. ಸರ್, ಮತ್ತೊಂದು, ತಾವು ಹಿರಿಯರಿದ್ದೀರಾ, ತಾವು ಗಮನಿಸ್ಕೊಂಡು ಬರ್ತಾ ಇದ್ದೀರಾ. ಈ ಒಂದು ಯುವಜನತೆ ಯಾವುದೇದಕ್ಕೂ ಮನೋರಂಜನಾ ಕ್ಷೇತ್ರಕ್ಕೆ ಹೋಗ್ತಾರೆ. ನಾವು ಆ ಮನೋರಂಜನಾ ಕ್ಷೇತ್ರನ ತಿರಸ್ಕಾರ ಮಾಡಬಾರ್ದು. ಅದಕ್ಕಾದರೆ ವ್ಯಾಲ್ಯೂಬಲ್ ಇರುತ್ತೆ, ಭಾಳಷ್ಟು ಗಟ್ಟಿತನ ಇರುತ್ತೆ. ಆದ್ರೂ ಈ ಥರ ನಮ್ಮ ಯುವಜನತೆ ಏನಿದೆಯೋ ಇಂಥ ಕಾರ್ಯಕ್ರಮಗಳಿಗೆ ಬರಬೇಕು, ಗುರುಗಳದ್ದು ಆಶೀರ್ವಾದ ತಗೋಬೇಕು, ತಮ್ಮಲ್ಲಿ ಏನಿದೆಯೋ ವಿಷಯಗಳು ಅವರು ತಿಳ್ಕೋಬೇಕು. ಆ ಒಂದು ಯುವಜನತೆಗೆ, ಇಡೀ ಕರ್ನಾಟಕಕ್ಕಲ್ಲ ಇಡೀ ದೇಶಕ್ಕೆ ಒಂದು ಯುವಜನತೆಗೆ ಒಂದು ಸಂದೇಶ ಕೊಡಿ ಸರ್. ಹೌದು ಸರ್, ಇವಾಗ ಅತ್ಯಂತ ನೋವಿನ ವಿಷಾದ ಸಂಗತಿ ಏನು ಗೊತ್ತಾ, ಮೊನ್ನೆ ನೋಡಿ ಹೊಸ ವರ್ಷ ಆಚರಣೆ ಆಯಿತು. ಹೊಸ ವರ್ಷ ಅಂದ್ರೆ ಏನು? ರಾತ್ರಿ ಎಲ್ಲ ಕುಡಿಯೋದು, ಕುಣಿದಾಡೋದು, ಕೇಕೆ ಹಾಕೋದು, ಒಬ್ಬರನ್ನೊಬ್ರು ತಪ್ಕೊಳ್ಳೋದು, ಏನು ಅದಕ್ಕೇನು ಇದಿಲ್ವಾ? ನೋಡಿ ಇವತ್ತು ಡ್ರಗ್ಸು ಸರ್, ಚಾಕ್ಲೇಟ್ಗಳು ಮಾರಾಟ ಆಗಿ ಮಕ್ಕಳನ್ನು ಇವತ್ತು ಡ್ರಗ್ಸ್ ಅವಳಿಗೆ ಬಂದಿದೆ. ಗುಟ್ಕಾ ಜರ್ದ ಹಾಕ್ಕೊಂಡು ಜನ ಎಲ್ಲಂದ್ರಲ್ಲಿ ಹೊಗಳ್ತಾರೆ. ರೈಲ್ವೆ ಸ್ಟೇಷನ್ನು, ಬಸ್ ಸ್ಟೇಷನ್ನು, ರಸ್ತೆಗಳಲ್ಲಿ ಇವತ್ತು ಎಲ್ಲರ ಅನಾರೋಗ್ಯದ ಕಡೆಗೆ ಹೇಳ್ತಿದ್ದೇವೆ. ಬಸವಣ್ಣ ಹೇಳ್ತಾರೆ, ಎನ್ನ ಕಾಲು ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನ ಕಲಶವಯ್ಯ. ಇದು ದೇಹ ಸರ್, ಟೆಂಪಲ್ ಸರ್. ಇದು ದೇವಸ್ಥಾನದೊಳಗಡೆ ನಾವು ಡ್ರಿಂಕ್ಸ್ ಮಾಡ್ಕೊಂಡು ಹೋಗ್ತೀವ, ಹೋಗ್ಬಿಟ್ಟು ಸಿಗರೇಟ್ ಸೇದ್ತೀವ, ಅಲ್ಲಿ ಡ್ರಗ್ಸ್ ತೊಗೊಂಡು ಹೋಗ್ತೀವ, ನಾವು ಗುಟ್ಕಾ ಹಾಕ್ಕೊಂಡು ಹೋಗ್ತೀವ. ಈ ದೇಹವನ್ನು ಅದೇ ಥರ ದೇವಸ್ಥಾನ ಥರ ಇಟ್ಕೋಬೇಕು. ನಮ್ಮ ಸಿದ್ಧಾರೂಢರು ಇಡೀ ದೇಹವನ್ನು ಪ್ರಪಂಚಕ್ಕೆ, ಸಮಾಜಕ್ಕೆ ಅರ್ಪಿಸಿದ್ದಾರೆ. ಪರೋಪಕಾರಾರ್ಥಂ ಇದಂ ಶರೀರಂ ಅಂತ. ಯುವಕರಲ್ಲಿ ನಾನು ವಿನಂತಿ ಮಾಡ್ತೇನೆ, ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ತೇನೆ, ದುಶ್ಚಟಗಳಿಗೆ ದಾಸರಾಗಬೇಡಿ, ನಿಮ್ಮ ಆರೋಗ್ಯ ಕೆಡಿಸ್ಕೋಬೇಡಿ. ಪ್ರತಿದಿನ ನೋಡಿ ಇಲ್ಲಿ ಯೋಗ ಗುರುಗಳಿದ್ದಾರೆ, ಅವರು ಪ್ರತಿದಿನ ಯೋಗ ಹೇಳ್ಕೊಡ್ತಾರೆ. ಹಲವಾರು ಜನ ಯೋಗ ಗುರುಗಳಿದ್ದಾರೆ. ನಾನು ಸ್ವಾಮಿ ವಿವೇಕಾನಂದ ಯೋಗ ಯೂನಿವರ್ಸಿಟಿಯಲ್ಲಿ ಡೀನ್ ಆಗಿದ್ದೆ. ಪದ್ಮಶ್ರೀ HR ನಾಗೇಂದ್ರ ಅಂತ ಮೋದಿಯವರಿಗೆ ಗುರುಗಳವರು, ಯೋಗ ಗುರುಗಳವರು. ನಾನು ಈ ಮಾತನ್ನು ಯಾಕೆ ಹೇಳ್ತಿದ್ದೀನಪ್ಪ ಅಂದರೆ, ಫಿಟ್ಟಾಗಿ ಇಟ್ಕೊಳ್ಳಿ. ಸ್ವಾಮಿ ವಿವೇಕಾನಂದರ ಜಯಂತಿ ಬರ್ತಾ ಇದೆ ಇದೇ ತಿಂಗಳ 12ನೇ ತಾರೀಕು. ನಾನು ಆಕಾಶವಾಣಿಯಲ್ಲಿ ಚಿಂತನ ಮಾತಾಡಿದ್ದೇನೆ. ಜನವರಿ 12ನೇ ತಾರೀಕು ಬೆಳಗ್ಗೆ 6 ಗಂಟೆ 10 ನಿಮಿಷಕ್ಕೆ ಆಕಾಶವಾಣಿ ಬೆಂಗಳೂರಿಂದ ಚಿಂತನ ಅವತ್ತು ಪ್ರಕಟ ಆಗ್ತಾ ಇದೆ, ಪ್ರಸಾರ ಆಗ್ತಾ ಇದೆ. ದಯವಿಟ್ಟು ದೇಹನ ಚೆನ್ನಾಗಿ ಇಟ್ಕೊಳ್ಳಿ. ಎ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ, ಶರೀರ ಮಾಧ್ಯಮ ಖಲು ಧರ್ಮ ಸಾಧನ. ಇವತ್ತು ನಮ್ಮ ದೇಶದ ಆಸ್ತಿ ಯಾರು ಗೊತ್ತಾ ಸರ್? ಯುವಕರ ದಾರಿ ತಪ್ಪಿದರೆ ದೇಶ ಅಲ್ಲೋಲ್ ಕಲ್ಲೋಲ್ ಆಗುತ್ತೆ. ಆದ್ದರಿಂದ ಯುವಕರು ದಯವಿಟ್ಟು ಒಳ್ಳೆಯ ಅಭ್ಯಾಸಗಳನ್ನು ಇಟ್ಕೊಳ್ಳಿ. ಯೋಗ, ಧ್ಯಾನ, ಪ್ರಾಣಾಯಾಮ, ವಾಕಿಂಗ್ ಮಾಡ್ತಕ್ಕಂಥದ್ದು, ಸ್ವಿಮ್ಮಿಂಗ್ ಮಾಡೋದು, ಸೈಕ್ಲಿಂಗ್, ಒಳ್ಳೆ ಆಟಗಳನ್ನು ಆಡಿ. ಒಲಿಂಪಿಕ್ಸಲ್ಲಿ ನಮ್ಮದು ಕೇವಲ ಕಡಿಮೆ 6-7 ಪದಕ ತರ್ತಾರೆ. ದಯವಿಟ್ಟು ಹೆಚ್ಚೆಚ್ಚು ಪದಕಗಳನ್ನು ಗಳಿಸಿ, ಒಳ್ಳೆ ವಿದ್ಯಾವಂತರಾಗಿ, ಡಾಕ್ಟರ್ ಆಗಿ, ಇಂಜಿನಿಯರ್ಸ್ ಆಗಿ, ಸಮಾಜ ಸೇವಕರಾಗಿ, ಒಳ್ಳೆ ಸ್ವಾಮೀಜಿ ಕೂಡ ಆಗಬೇಕು. ಇವತ್ತು ಸ್ವಾಮೀಜಿಗಳು ಎಷ್ಟೋ ಜನ ದಾರಿ ತಪ್ತಾ ಇದ್ದಾರೆ, ಸಮಾಜಕ್ಕೆ ಮೋಸ ಮಾಡ್ತಾ ಇದ್ದಾರೆ ಕೆಲವು ಸ್ವಾಮಿಗಳು. ಆದ್ದರಿಂದ ಒಳ್ಳೆ ಯುವಕರು ಬಂದು ಮಠಗಳಿಗೆ, ಸ್ವಾಮಿ ವಿವೇಕಾನಂದರಂಥ ಸ್ವಾಮಿಗಳು ಬಂದು, ಶಿವಕುಮಾರ ಸ್ವಾಮಿಗಳಂಥ ಸ್ವಾಮಿಗಳಾದರೆ ಈ ದೇಶ ಉದ್ಧಾರ ಆಗುತ್ತೆ. ಅದೇ ನನ್ನ ಕಳಕಳಿಯ ಮನವಿ. ಎಲ್ಲರಿಗೂ